ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಏನಂದರೆ, ಮನೆಯಲ್ಲಿ ಸಿಂಪಲ್ ಆದಂಥ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಮನೆಯಲ್ಲೇ ಮಾಡ್ಕೋಬೋದು. ಈಗ ಎಲ್ಲರಿಗೂ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಮಾಡಬೇಕು ಅಂದರೆ ಕೆಲವರಿಗೆಲ್ಲ ಕಷ್ಟ ಆಗುತ್ತಲ್ಲ. ಅಂದವರಿಗೆ ಮನೆಯಲ್ಲಿ ಸಿಂಪಲಾಗಿ ಮಾಡೋಂಥ ಎಕ್ಸಸೈಸ್ ನಾನು ಹೇಳ್ಕೊಡ್ತೀನಿ. ಆದರೆ ನೀವು ನನಗೆ ಪ್ರಾಮಿಸ್ ಮಾಡಬೇಕು ಮಾಡ್ತೀನಿ ಅಂತ. ನೀವು ಮಾಡ್ತೀನಿ ಅಂತ ಮಾತ್ರ ನಾನು ಹೇಳ್ಕೊಡೋದಾಯ್ತಾ? ಯಾಕೆಂದರೆ ಸಿಂಪಲ್ ಆಗಿದೆ, ಬಟ್ ಇದು ನಿಮ್ಮ ಬಾಡಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತದೆ. ಆದಮೇಲೆ ನಮಗೆ ಕಾಯಿಲೆಗಳು ಬರೋದು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ನಮ್ಮ ಮೈ ಬಂದು ಫ್ಲೆಕ್ಸಿಬಲ್ ಆಗುತ್ತದೆ. ಎಲ್ಲದಕ್ಕೂ ತುಂಬ ಒಳ್ಳೆಯದು. ಈಗ ಎಲ್ಲರಿಗೂ ಗೊತ್ತಲ್ಲ, ಈಗ ಎಕ್ಸಸೈಸ್ ಅಂದರೆ ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ಮಾಡ್ತಾರೆ. ಡೈಲಿ ಎಕ್ಸಸೈಸ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಅದು ಸಿಂಪಲಾಗಿ ಹೇಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ. ತುಂಬ ಸಿಂಪಲ್ ಆಗಿದೆ, ಆದರೆ ತುಂಬ ಎಫೆಕ್ಟಿವ್ ಆದಂಥ ಎಕ್ಸಸೈಸ್. ಅವು ನಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅದು ಹೇಗೆ ಏನು ಅಂತ ನೋಡ್ಕೊಂಬರೋಣ. ಮೊದಲು ಏನು ಮಾಡಬೇಕಂದ್ರೆ, ನಮ್ಮದು ಕೈ ಇದೆ ಅಲ್ಲ, ಕೈ ಸ್ಟ್ರೈಟಾಗಿ ಹಿಂಗೆ ಇಟ್ಕೊಂಡು ನಮ್ಮ ಬೆರಳು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನಾನೀಗ ತೋರಿಸ್ತಾ ಇರೋ ಥರ ರೊಟೇಷನ್ ಮಾಡ್ಕೋಬೇಕು. ಫಸ್ಟು ನಾವು ಕ್ಲಾಕ್ ವೈಸ್ ರೊಟೇಷನ್ ಮಾಡಬೇಕು. ಕ್ಲಾಕ್ ವೈಸ್ ರೊಟೇಷನ್ ಮಾಡಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ಒಂದು 10 ಟೈಮ್ಸು ಈ ಥರ ಮಾಡಿ, ಅದಾದಮೇಲೆ ರಿವರ್ಸು ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ರಿವರ್ಸ್ ಮಾಡ್ಕೋಬೇಕು. ಆಯಿತಾ? ಈ ಥರ ರಿವರ್ಸ್ ಮಾಡಾದಮೇಲೆ ನಾವು ಕೈ ಈ ಥರ ಸ್ಟ್ರೈಟಾಗಿ ಇಟ್ಕೋಬೇಕು. ಅದಾದಮೇಲೆ ನನಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಗಟ್ಟಿಯಾಗಿ ಕೈ ಪಾದ ಹಿಂದೆಗೆ ಈ ಥರ ಎಳ್ಕೋಬೇಕು. ಅದೇ ಥರ ಇನ್ನೊಂದು ಕೈನೂ ಅದೇ ಥರ ಮಾಡ್ಕೋಬೇಕು. 2 ಕೈನೂ ಇದೇ ಥರ ಮಾಡಿದ ನಂತರ ನಾವು ನಮ್ಮ ಕೈ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನನಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅದು ಒಂದು 20 ಟೈಮ್ಸ್ ಮಾಡಬೇಕು. ನಾನೀಗ ಫುಲ್ಲು ತೋರಿಸ್ತಾ ಇದ್ದರೆ ನಿಮಗೆ ಅದು ಕಷ್ಟ ಆಗುತ್ತೆ, ಅದಕ್ಕೆ. ಅದಾದಮೇಲೆ ಕೈ ಈ ಥರ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಮೇಲೆ ಕೆಳಗೆ ಈ ಥರ ಮಾಡ್ಕೋಬೇಕು. ಇದು ಒಂದು 20 ಟೈಮ್ಸ್ ಮಾಡಬೇಕು. ಅದಾದ ನಂತರ ನೆಕ್ ರೊಟೇಷನು. ನೆಕ್ ರೊಟೇಷನ್ ಹೇಗೆ ಅಂದರೆ, ನಮ್ಮದು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನಿಮಗೀಗ ನಾನು ರೈಟ್ ಸೈಡ್ ತೋರಿಸ್ತಾ ಇರೋದು, ಬಟ್ ನಿಮಗೆ ಇದು ಲೆಫ್ಟ್ ಸೈಡ್ ಥರ ಅನಿಸುತ್ತದೆ. ಬಟ್ ನಾನೀಗ ನಿಮಗೆ ತೋರಿಸ್ತಾ ಇರೋದು ರೈಟ್ ಸೈಡು. ಅದು ಹೇಗೆ ಅಂದರೆ, ನಾವು ನಮ್ಮ ಮುಖ ಬಂದು ನಮ್ಮ ಕತ್ತಿಗೆ ಕೆಳಗೆ ಟಚ್ ಆಗಬೇಕು. ಇದು ಟಚ್ ಆಗಿ ಕೆಳಗೆಯಿಂದ ಮೇಲೆಗೆ ಹೋಗಿ ಅದು ಹಂಗೆ ಹಿಂದಗಡೆಯೂ ಟಚ್ ಆಗಿ ವಾಪಸ್ ಬರಬೇಕು. ಆಯಿತಾ? ಆ ಥರ ಮಾಡಿದ್ರೇ ಕರೆಕ್ಟ್ ರೊಟೇಷನ್ ಆಗೋದು. ಇದು ರೊಟೇಟ್ ಮಾಡೋ ಟೈಮಲ್ಲಿ ಮೇಲೆಗೆ ತೊಗೊಳ್ಳೋವಾಗ ಬ್ರೀತಿನ್ ಮಾಡಿ, ಅದಾದಮೇಲೆ ಕೆಳಗೆ ಇದು ಮಾಡೋ ಟೈಮಲ್ಲಿ ಬ್ರೀತೌಟ್ ಮಾಡ್ಕೋಬೇಕು. ನಾನೀಗ ರೈಟ್ ಸೈಡಿಂದ ಮೇಲೆಗೆ ಸ್ಟಾರ್ಟ್ ಮಾಡಿಬಿಟ್ಟು ಬ್ರೀತಿನ್ ಮಾಡಿಬಿಟ್ಟು ಬ್ರೀತೌಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಉಲ್ಟಾ ಅದೇ ಥರನೇ ಲೆಫ್ಟ್ ಸೈಡಿಂದ ಬ್ರೀತಿನ್ ಮಾಡಿಬಿಟ್ಟು ಬ್ರೀತೌಟ್ ಮಾಡ್ಕೋಬೇಕು. ಇದು ನಾನು ಕಂಟಿನ್ಯೂ ಆಗಿ ನಿಮಗೆ ತೋರಿಸ್ತಾ ಇಲ್ಲ, ಇದೇ ಥರನೇ ನಿಮ್ಮ ಒಂದು ಮಿನಿಮಮ್ 10 ಟೈಮ್ಸು ನೆಕ್ ರೊಟೇಷನ್ ಒಂದೊಂದು ಮಾಡ್ಕೋಬೇಕಾಯ್ತಾ? ನೆಕ್ ರೊಟೇಷನ್ ಮಾಡ್ತಿರೋ ಟೈಮಲ್ಲಿ ನಮ್ಮದು ಮೇಯಲ್ಲಿ ಟಚ್ ಆಗಿ ಹೋಗಬೇಕು, ಅಷ್ಟು ಅಬ್ಸರ್ವ್ ಮಾಡಿದ್ರೆ ಸಾಕಾಯ್ತಾ? ಈಗ ನಾನು 2 ಸೈಡಲ್ಲೂ ಮಾಡಾಯಿತು. ಇನ್ನು ನಮಗೆ ಅಪ್ ಆ್ಯಂಡ್ ಡೌನ್ ಮಾಡೋಣ. ಅಪ್ ಆ್ಯಂಡ್ ಡೌನ್ ಮಾಡೋ ಟೈಮಲ್ಲಿ, ಡೌನ್ ಮಾಡೋ ಟೈಮಲ್ಲಿ ಬ್ರೀತೌಟು, ಅಪ್ ಮಾಡೋ ಟೈಮಲ್ಲಿ ಬ್ರೀತಿನ್ನು. ಈ ಥರ ಬ್ರೀತಿನ್ ಬ್ರೀತೌಟ್ ಮಾಡಬೇಕು. ಅದು ಒಂದು 10 ಟೈಮ್ಸು ಮಾಡಬೇಕಾಯ್ತಾ? ಅದಾದಮೇಲೆ ಸೈಡ್ ಅಂದರೆ ಬ್ರೀತಿನ್ ಬ್ರೀತೌಟು, ಬ್ರೀತಿನ್ ಬ್ರೀತೌಟು. ನಾವು ಸ್ಟ್ರೈಟ್ ಇರೋ ಟೈಮಲ್ಲಿ ಬ್ರೀತಿನ್ನು, ಸೈಡ್ಗೆ ಹೋಗೋ ಟೈಮಲ್ಲಿ ಬ್ರೀತೌಟ್ ಮಾಡ್ಕೋಬೇಕು. ನಾವು ನೆಕ್ಕು ಬಂದು ನಮ್ಮ ಶೋಲ್ಡ್ರಲ್ಲಿ ಟಚ್ ಆಗಬೇಕು ಅಂತ ಹೇಳ್ಬಿಟ್ಟು ಶೋಲ್ಡರ್ ಮೇಲೆಗೆ ಎತ್ಕೊಳ್ಳೋಂಗಿಲ್ಲ, ಸ್ಟ್ರೈಟಾಗಿ ಅದಾಗಿ ಬಂದು ಟಚ್ ಆಗಬೇಕು. ಆ ಥರ ಮಾಡಬೇಕಾಯ್ತಾ? ಇನ್ನು ಅದಾದಮೇಲೆ ಕ್ರಾಸ್ ಮಾಡ್ಕೊಳ್ಳೋಣ. ಕ್ರಾಸ್ ಅಂದರೆ ನಮ್ಮದು ಮೇಲ್ ಟಚ್ ಆಗಿ ಆ ಥರ ಮೇಲೆಗೆ ಹೋಗಬೇಕು. ನನಗೆ ತೋರಿಸ್ತಾ ಇರೋ ಥರ ಬ್ರೀತಿನ್ ಬ್ರೀತೌಟ್, ಬ್ರೀತಿನ್ ಬ್ರೀತೌಟ್, ಈ ಥರ ಅದು ಒಂದು 10 ಟೈಮ್ಸ್ ಮಾಡಬೇಕು. ಅವು ನಮ್ಮದು ನೆಕ್ಕದು ಪೂರ್ತಿ ಈಗ ಎಕ್ಸಸೈಸ್ ಆಗೋಯಿತು. ಅದಾದಮೇಲೆ ಇನ್ನು ಶೋಲ್ಡ್ರ್ ಹೇಗೆ ಅಂದರೆ, ನಾವು ಶೋಲ್ಡ್ರು ಕೈ ಈ ಥರ ಬೆರಳು ಈ ಥರ ಇಟ್ಕೋಬೇಕು. ಅದಾದಮೇಲೆ ನಾವು ಕೈ ಮೇಲೆಗೆ ಎತ್ಕೊಳ್ಳೋ ಟೈಮಲ್ಲಿ ನಮ್ಮ ಕೈ ಬಂದು ನಮ್ಮ ಕಿವಿಗೆ ಟಚ್ ಆಗಿ ಹೋಗಬೇಕು. ನಾನೀಗ ತೋರಿಸ್ತಾ ಇದ್ದೀನಿ, ಅದೇ ಥರ ಮಾಡಬೇಕು. ಕರೆಕ್ಟಾಗಿ ನಮಗೆ ಕಿವಿಗೆ ಟಚ್ ಆಗಬೇಕು. ಆ ಥರ ಆದ್ರೇ ಇದು ಕರೆಕ್ಟಾಗಿ ಎಕ್ಸಸೈಸ್ ಆಗೋದಾಯ್ತಾ? ಈಗ ನಾನು ತೋರಿಸ್ತೀನಿ ನೋಡಿ. ಈ ಥರ ಮೇಲೆಗೆ ತೊಗೊಳ್ಳೋ ಟೈಮಲ್ಲಿ ಬ್ರೀತಿನ್ ಮಾಡ್ಕೋಬೇಕು, ಕೆಳಗೆ ಇದು ಮಾಡೋ ಟೈಮಿಗೆ ಬ್ರೀತೌಟು. ಅದಾದಮೇಲೆ ರಿವರ್ಸು. ಅವಾಗ ಸ್ಟ್ರೈಟ್ ಮಾಡಿದ್ವಲ್ಲ ಅದೇ ಥರ. ಅದಾದಮೇಲೆ ಓಪನ್ ಆ್ಯಂಡ್ ಕ್ಲೋಸು. 2 ಕೈ ಇದೇ ಥರ ಬಂದು ಕ್ಲೋಸ್ ಆಗಿ ಓಪನ್ ಆಗಬೇಕು. ಅದು ಆಟೋಮ್ಯಾಟಿಕ್ ಬ್ರೀತಿನ್ ಬ್ರೀತೌಟ್ ಆಗುತ್ತದೆ. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡಬೇಕಂದ್ರೆ, ಅವು ಕೈ ಸ್ಟ್ರೈಟಾಗಿ ಈ ಥರ ಇಟ್ಬಿಟ್ಟು, ನನಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ
ಶೋಲ್ಡರ್ ರೊಟೇಷನ್ ಮಾಡಬೇಕು. ನಮ್ಮ ಕೈ ಕೆಳಗಡೆಯಿಂದ ಟಚ್ ಆಗಿ ಮೇಲೆಗೆ ಬರಬೇಕಷ್ಟೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಮಾಡ್ಕೋಬೇಕು. ಅದಾದಮೇಲೆ ರಿವರ್ಸು. ನನಗೆ ತೋರಿಸ್ತಾ ಇರೋದಲ್ಲ, ಮಿನಿಮಮ್ ಒಂದು 10-15 ಟೈಮ್ಸ್ ಮಾಡಬೇಕಾಯ್ತಾ. ನನಗೆ ಅದು ಫುಲ್ ತೋರಿಸ್ತಾ ಇದ್ದರೆ ನಿಮಗೆ ಈ ವಿಡಿಯೋ ಒಂದು 2 ಅವರ್ ಆದರೂ ಮುಗಿಯಲ್ಲ. ಅದಕ್ಕೆ ನಾನು ಸಿಂಪಲಾಗಿ ನಿಮಗೆ ತೋರಿಸ್ತಾ ಇರೋದು. ನನಗೆ ತೋರಿಸೋ ಥರ ನೀವು 10-15 ಟೈಮ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಈ ಥರ ಹಿಪ್ ಹತ್ರ ಈ ಥರ ಕೈ ಹಿಂಗೆ ಇಟ್ಕೋಬೇಕು. ಅದಾದಮೇಲೆ ಜಸ್ಟ್ ನಾನೀಗ ತೋರಿಸ್ತಾ ಇದ್ದೀನಿ ಅದೇ ಥರ ಒಂದು ರಿಲ್ಯಾಕ್ಸೇಷನ್ ಮಾಡೋದಷ್ಟೇ, ಬೇರೆ ಏನಿಲ್ಲ. ಮುಂದೆಗೆ ಹಿಂದೆಗೆ ಕಾಲು ಎತ್ಕೊಳ್ಳೋದಷ್ಟೇ, ಸಿಂಪಲಾಗಿ ಮಾಡ್ಬೋದು. ಅದಕ್ಕೆ ನಾನು ಈ ಸಿಂಪಲಾದಂಥ ಸ್ಟೆಪ್ಪು ನಿಮಗೆ ಹೇಳ್ಕೊಡೋದು. ಎಷ್ಟು ಸಿಂಪಲಾಗಿದೆ ಅಂತ ನೋಡಿ, ಸಿಂಪಲಾಗಿ ಮಾಡ್ಬೋದು. ಅದಾದಮೇಲೆ ಅದೇ ಥರ ಹಿಂದುಗಡೆಗೆ ನೋಡಿ, ಹಿಂದೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ. ಓಕೆ, ಇದು ಒಂದು 20 ಟೈಮ್ಸ್ ಮಾಡಬೇಕು. ಅದಾದಮೇಲೆ ಕೈ ಈ ಥರ ಸ್ಟ್ರೈಟಾಗಿ ಇಟ್ಕೋಬೇಕು. ಅದಾದಮೇಲೆ ನಾನೀಗ ತೋರಿಸ್ತಾ ಇರೋ ಥರ ಶೋಲ್ಡರ್ ಮಾತ್ರ ಟರ್ನ್ ಆಗಬೇಕು, ನಮ್ಮ ಬಾಡಿ ಕೆಳಗಡೆಗೆ ಸ್ಟ್ರೈಟಾಗಿರಬೇಕು. ಆ ಥರ ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ. ಓಕೆ, ಆ ಕಡೆಗೆ ತಿರುಗಬೇಕು, ಆ ಥರ ಈ ಕಡೆಗೂ ತಿರುಗಿಸ್ಬೇಕು. ಆಯಿತಾ, ಇದೇ ಥರ ಇದೊಂದು 20 ಟೈಮ್ಸ್ ಮಾಡಬೇಕು. ಈ ಥರ ಮಾಡ್ತಾಯಿದ್ರೆ ನಮ್ಮ ಸೈಡ್ದು ಫ್ಯಾಟೆಲ್ಲ ಕಮ್ಮಿ ಆಗುತ್ತದೆ. ಅದು ಜಸ್ಟು ಕಾಲು ಈ ಥರ ಹಿಂದೆಗೆ ಎಳ್ಕೋಬೇಕು. ಆವಾಗ ನಮ್ಮದು ಬಾಡಿ ಕರೆಕ್ಟಾಗಿ ಟ್ವಿಸ್ಟ್ ಆಗುತ್ತದೆ. ಅದು ಒಂದು 20 ಟೈಮ್ಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಕೈ ಈ ಥರ ಫೋಲ್ಡ್ ಮಾಡಿಕೊಂಡು ಕಾಲು ಹಿಂದೆಗೆ ಹೋಗಬೇಕು, ಕೈ ಈ ಥರ ಸೈಡ್ಗೆ ಹೋಗಬೇಕು. ಈ ಥರ ನೋಡಿ, ಎಷ್ಟು ಸಿಂಪಲಾಗಿ ಮಾಡ್ಬೋದಲ್ಲ, ಎಲ್ಲರಿಗೂ ಮಾಡ್ಬೋದು. ಏನು ಕಷ್ಟ ಇರೋವಂಥ ಸ್ಟೆಪ್ ಏನಿಲ್ಲ. ಆಯಿತಾ, ನಾವು ಈ ಥರ ತಿರುಗಿಸೋ ಟೈಮಲ್ಲಿ ನಮ್ಮದು ಬ್ಯಾಕ್ ಸೈಡಲ್ಲಿ ಇರೋ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತದೆ. ಆಯಿತಾ, ಸಿಂಪಲಾಗಿ ಮಾಡ್ಬೋದು, ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡೋವಂಥ ಸ್ಟೆಪ್ಪುಗಳು. ಆಯಿತಾ, ಅದು ನಾನೀಗ ತೋರಿಸ್ತಾ ಇರೋ ಥರ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಈ ಥರ ಕೈ ಮೇಲೆಗೆ ಬಿಡಬೇಕು, ಕಾಲಿಂದೆಗೆ ಈ ಥರ ಹೋಗಬೇಕು. ನೋಡಿ, ಕಾಲಿಂದೆಗೆ ಕಳಿಸೋ ಟೈಮಲ್ಲಿ ಕೈ ಮೇಲೆಗೆ ಹೋಗಬೇಕು, ಆ ಥರ ಮಾಡಬೇಕು. ನೋಡಿ, ಇದೇ ಥರ. ಅಷ್ಟು ಕಷ್ಟ ಏನಿಲ್ಲ. ಆಯಿತಾ, ಸ್ಟಾರ್ಟಿಂಗ್ ಮಾಡೋರಿಗೇ ಈ ಥರ ಮಾಡ್ಕೋಬೋದು. ಅದಾದಮೇಲೆ ಕೈ ಒಂದು ಸೈಡಲ್ಲಿ ಈ ಥರ ಹಿಪ್ಪಲ್ಲಿ ಇಟ್ಬಿಟ್ಟು ಇದೇ ಥರ ಮಾಡಬೇಕು. ಕೈ ಸೈಡ್ಗೆ ಹೋಗೋವಾಗ ಕಾಲು ಇದೇ ಥರ ಹಿಂದುಗಡೆಗೆ ಹೋಗಬೇಕು. ಓಕೆ, ಅದಾದಮೇಲೆ ನೆಕ್ಸ್ಟು ಈಗ ನಮ್ಮದು ತಲೆ, ಶೋಲ್ಡರು, ಅದಾದಮೇಲೆ ನಮ್ಮದು ಹಿಪ್ಪದೆಲ್ಲ ಎಕ್ಸಸೈಸ್ ಆಗೋಯಿತು. ಅದಾದಮೇಲೆ ನೆಕ್ಸ್ಟು ನಮ್ಗೆ ಏನು ಮಾಡಬೇಕಂದ್ರೆ, ಕೈ ಈ ಥರ ಮೇಲೆಗೆ ಸ್ಟ್ರೈಟಾಗಿ ಇಟ್ಕೊಂಡು ಬಲಗಾಲಿ ಮೇಲೆಗೆ ಇದು ಮಾಡೋ ಟೈಮಲ್ಲಿ ಎಡಗೈಯಲ್ಲಿ ಟಚ್ ಮಾಡ್ಕೋಬೇಕು. ಆ ಥರ ಅದು ಕರೆಕ್ಟ್ ಪೊಸಿಷನ್ ಅಂದರೆ ನಮ್ಮದು ಚೆಸ್ಟ್ ಲೆವೆಲ್ಗೆ ಕಾಲು ಮೇಲೆಗೆ ಬರಬೇಕು. ಕೈ ಆ ಥರ ಹೈಟಲ್ಲಿ ಬಂದು ಟಚ್ ಆಗಬೇಕು. ನೋಡಿ, ಈಗ ಈ ಥರ ಎಷ್ಟು ಹೈಟಾಗಿ ಎತ್ತಕ್ಕಾಗುತ್ತೋ ಅಷ್ಟು ಹೈಟು ಅಂತ ಹೇಳ್ಬಿಟ್ಟು ಫಸ್ಟ್ ಮಾಡೋರಿಗೆ ಇಷ್ಟು ಫ್ಲೆಕ್ಸಿಬಲ್ ಆಗಿ ಬರಬೇಕಂದಿಲ್ಲ. ಅದು ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ಬಟ್ ನೀವು ಇದು ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇದು ನೀಟಾಗಿ ಬರುತ್ತೆ. ಅದೊಂದು 20 ಟೈಮ್ಸ್ ಈ ಥರ ಮಾಡಬೇಕು. ಮೊದಲೇ ಮಾಡ್ತಿರೋ ಟೈಮಲ್ಲಿ ಕಾಲು ಅಷ್ಟು ಮೇಲೆಗೆ ಬರಲಿಲ್ಲ ಅಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮೊದಲು ಆ ಥರ ಬರಲಿಲ್ಲ ಅಂದರೆ ನಾವು ಮಾಡ್ತಾ ಮಾಡ್ತಾ ಅದು ನಮ್ಮದು ಸೈಡಲ್ಲಿ ಕಾಲು ಸೈಡಲ್ಲಿ ಎಲ್ಲ ಇರೋ ನರೆಗಳೆಲ್ಲ ಫ್ರೀ ಆದಮೇಲೆ ಚೆನ್ನಾಗಿ ಕಾಲು ಮೇಲೆಗೆ ಬರ್ತದೆ. ಫಸ್ಟ್ ಟೈಮ್ ಮಾತ್ರ ನಿಮಗೆ ಆ ಥರ ಫೀಲ್ ಅನಿಸೋದು. ಆಯಿತಾ, ಸಿಂಪಲಾಗಿ ಮಾಡ್ಬೋದು, ಅಷ್ಟು ಕಷ್ಟ ಏನಂತ ವಿಷಯನೇ ಅಲ್ಲ. ಆಯಿತಾ, ಸಿಂಪಲಾಗಿ ಮಾಡ್ಕೋಬೋದು. ಆ ಥರ ಮಾಡ್ತಾಯಿದ್ರೆ ನಮ್ಮದು ಕಾಲದೆಲ್ಲ ಫ್ಯಾಟು ಎಲ್ಲ ಕಮ್ಮಿ ಆಗುತ್ತದೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ. ಫಸ್ಟು ನಾವು ನಮ್ಮ ಕೈ ಬಂದು ಹಿಪ್ ಹತ್ರ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡಾದಮೇಲೆ ಬಟ್ಟೆ ತಿರುಗಿಸ್ಬೇಕು. ನನಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ತಿರುಗಿಸ್ಬೇಕು. ಮಿನಿಮಮ್ ಒಂದು 10 ಟೈಮ್ಸ್ ಈ ಥರ ತಿರುಗಿಸ್ಬೇಕು. ಒಂದು ಸೈಡು ತಿರುಗಿಸಾದ್ಮೇಲೆ ಮತ್ತೆ ರಿವರ್ಸ್ ಇದೇ ಥರ ಒಂದು 10 ಟೈಮ್ಸ್ ಈ ಥರ ತಿರುಗಿಸ್ಬೇಕು. ಆವಾಗ ನಾವು ಈ ಥರ ಮಾಡ್ತಾಯಿದ್ರೆ ನಮ್ಮದು ಒಳಗಡೆ ಇರೋ ಇಂಟರ್ನಲ್ ಆರ್ಗನ್ಸ್ಗೆಲ್ಲ ಒಳ್ಳೆ ಎಕ್ಸಸೈಸ್ ಸಿಗುತ್ತದೆ. ಅದಕ್ಕೆ ಈ ಥರ ಮಾಡೋದು. ಅದಾದಮೇಲೆ ನೋಡಿ, ನಾನೀಗ ರಿವರ್ಸ್ ಮಾಡ್ತಾ ಇರೋದು ನೋಡಿ, ಈ ಥರ ರಿವರ್ಸ್ ಮಾಡಬೇಕು. ನಮಗೆ ಫೀಲ್ ಆಗಬೇಕು, ನಮ್ಮ ಬಟ್ಟೆ ತಿರುಗ್ತಾ ಇರೋದು ಫೀಲ್ ಆಗಬೇಕು. ಓಕೆ, ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡಬೇಕಂದ್ರೆ, ಕೈ ಈ ಥರ ಸ್ಟ್ರೈಟಾಗಿ ಮೇಲೆ ಇಟ್ಕೋಬೇಕು. ಅದಾದಮೇಲೆ ಟೈಟಾಗಿ ಮೇಲೆಗೆ ಈ ಥರ ಎಳಿಬೇಕು. ಕೈ ಕೆಳಗಡೆಗೆ ಫೋಲ್ಡ್ ಆಗಬಾರ್ದು, ಸ್ಟ್ರೈಟ್ ಈ ಥರ ಇರಬೇಕು. ಈ ಥರ ಇಟ್ಕೊಂಡಾದಮೇಲೆ ಮೇಲೆ ಕೆಳಗೆಗೆ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ನನಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ. ಈ ಥರ ಮಾಡ್ತಿರೋ ಟೈಮಲ್ಲಿ ಕೈ ಕೆಳಗೆಗೆ ಫೋಲ್ಡ್ ಆಗಬಾರ್ದು, ಸ್ಟ್ರೈಟ್ ಇರಬೇಕು. ಆ ಥರ ಮಾಡ್ತಾ ಇದ್ರೇ ಎಫೆಕ್ಟ್ ಬರೋದು. ಅದಾದಮೇಲೆ ನನಗೆ ತೋರಿಸ್ತಾ ಇರೋ ಥರ ಹಿಂದೆ ಮುಂದೆಗೆ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ತಾಯಿದ್ರೆ ನಮ್ಮದು ಬ್ಯಾಕ್ ಪೇಯ್ನ್ ಎಲ್ಲ ಹೋಗುತ್ತದೆ, ನಮ್ಮದು ಬೆನ್ನಿಗೆಲ್ಲ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತದೆ. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡಬೇಕಂದ್ರೆ, ಕೈ ಈ ಥರ ಮುಂದೆಗೆ ಸ್ಟ್ರೈಟಾಗಿ ಇಟ್ಕೋಬೇಕು. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನಾವು ನೋಡಿ, ನನಗೆ ತೋರಿಸ್ತಾ ಇರೋ ಥರ ಈ ಥರ ಮಾಡಬೇಕು.
ಈ ಥರ ಮಾಡ್ತಾಯಿದ್ರೆ ನಮ್ಮದು ಹೊಟ್ಟೆ ಚೆನ್ನಾಗಿ ಫೋಲ್ಡ್ ಆಗುತ್ತದೆ. ಹೊಟ್ಟೆ ಚೆನ್ನಾಗಿ ಫೋಲ್ಡ್ ಆಗೋ ಟೈಮಲ್ಲಿ ನಮ್ಮ ಹೊಟ್ಟೆ ಬೇಗ ಕರಗುತ್ತದೆ. ಹೊಟ್ಟೆ ಕರಗಲಿಕ್ಕೆ ಒಳ್ಳೆ ಎಕ್ಸಸೈಸ್ ಆಯಿತಾ ನಾನೀಗ ಹೇಳ್ಕೊಡ್ತಾ ಇರೋದು. ಅದು ಮಿನಿಮಮ್ ಒಂದು 40 ಟೈಮ್ಸ್ ಮಿನಿಮಮ್ ಮಾಡಬೇಕು. ಯಾಕೆಂದರೆ ಇದು ತುಂಬ ಕಷ್ಟ ಇರೋದಂಥ ಏನು ಎಕ್ಸಸೈಸ್ ಅಲ್ಲ. ಈ ಹೊಟ್ಟೆಗೆ ನಾನು ತೋರಿಸೋದು ಎಕ್ಸಸೈಸ್ ಅಲ್ಲ, ಮಿನಿಮಮ್ ಒಂದು 40 to 50 ಟೈಮ್ಸ್ ಮಾಡಬೇಕು. ಜಸ್ಟ್ ಕೈ ಸ್ಟ್ರೈಟಾಗಿ ಇಟ್ಕೊಂಡು ಆ ಥರ ಮಾಡೋದು ಆಯಿತಾ. ಅದಾದಮೇಲೆ ನೆಕ್ಸ್ಟು ಈ ಥರ ಕೈ ಎರಡು ಮುಷ್ಟಿ ಇಟ್ಕೋಬೇಕು. ಅದಾದಮೇಲೆ ಈ ಥರ ಜಾಯಿಂಟಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು. ಕೈ ಓಪನ್ ಮಾಡೋಂಗಿಲ್ಲ, ಕ್ಲೋಸ್ ಆಗಿರಬೇಕು. ಅದಾದಮೇಲೆ ನಾನೀಗ ತೋರಿಸ್ತಾ ಇರೋ ಥರ ಈ ಥರ ಮಾಡಬೇಕು. ಇದು ಅದೇ ಥರನೇ ಒಂದು ಮಿನಿಮಮ್ 40 to 50 ಟೈಮ್ಸ್ ಮಾಡಬೇಕು. ಈ ಥರ ಮಾಡ್ತಾಯಿದ್ರೆ ನಮ್ಮದು ಬಟ್ಟೆ ಬೇಗ ಕರಗುತ್ತದೆ. ಓಕೆ, ಆ ಥರ ಫೋಲ್ಡ್ ಆಗಬೇಕು. ಆ ಥರ ಆದ್ರೇ ನಮಗೆ ಎಫೆಕ್ಟ್ ಬರೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡಬೇಕಂತ, ನೆಕ್ಸ್ಟ್ ಬಂದು ಹೊಟ್ಟೆ ಮೇಲ್ಗಡೆಗೆ ಈ ಥರ ಕೈ ಇಟ್ಕೊಳ್ಳೋದು, ತಲೆ ಹಿಂಭಾಗಕ್ಕೆ ಒಂದು ಕೈ ಈ ಥರ ಇಟ್ಕೊಳ್ಳೋದು. ಅದಾದಮೇಲೆ ನಾವು ಮುಂದೆಗೆ ತಲೆ ಬೆಂಡೆ ಆಗಲಿಕ್ಕಿಲ್ಲ, ಬರೀ ನಮ್ಮದು ಹೊಟ್ಟೆ ಮಾತ್ರ ಈ ಥರ ಫೋಲ್ಡ್ ಆಗಬೇಕು. ನೋಡಿ ನಾನು ಮಾಡೋದು ಹೇಗೆ ಅಂತ ನೋಡಿ. ಹೊಟ್ಟೆ ಈ ಥರ ಫೋಲ್ಡ್ ಆಗಬೇಕು. ಓಕೆ, ತಲೆ ಬೆಂಡೆ ಆಗಲಿಕ್ಕಿಲ್ಲ. ಅದಾದಮೇಲೆ ಇನ್ನೊಂದು ಸೈಡು ಅದೇ ಥರ ಮಾಡ್ಕೋಬೇಕು. 2 ಸೈಡು ಮಾಡಬೇಕು. ಇದು ಮಿನಿಮಮ್ 40 to 50 ಟೈಮ್ಸ್ ಮಾಡಬೇಕಾಯ್ತಾ. ಆ ಥರ ಮಾಡ್ತಾಯಿದ್ರೇ ಹೊಟ್ಟೆ ಎಲ್ಲ ಕರಗೋದು. ಅದಾದಮೇಲೆ ನೆಕ್ಸ್ಟು ಈ ಥರ ಕೈ ಮುಷ್ಟಿ ಇಟ್ಕೋಬೇಕು. ಮುಷ್ಟಿ ಇಟ್ಕೊಂಡಾದಮೇಲೆ ಮುಂದೆಗೆ ಬೆಂಡ್ ಆಗಬೇಕು. ನೋಡಿ ಈ ಥರ ನಮ್ಮದು ಶೋಲ್ಡ್ರ್ ಜಸ್ಟ್ ಬೆಂಡ್ ಮಾಡ್ಕೊಳ್ಳೋದು, ಆವಾಗ ಹೊಟ್ಟೆ ಆಟೋಮೆಟಿಕ್ಕಾಗಿ ಬೆಂಡ್ ಆಗುತ್ತದೆ. ಮತ್ತು ನೀವು ಎಕ್ಸಸೈಸ್ ಮಾಡ್ತಿರೋ ಟೈಮಲ್ಲಿ ಬಾಯಿ ಕ್ಲೋಸ್ ಮಾಡ್ಕೊಂಡಿರ್ಬೇಕಾಯ್ತಾ. ಬಾಯಿ ಓಪನ್ ಮಾಡ್ಕೊಂಡು ಉಸಿರಾಟ ಮಾಡಬಾರ್ದು. ಅದು ಜಸ್ಟ್ ನಾವು ಹಿಂಗೆ ಬೆಂಡ್ ಮಾಡೋ ಟೈಮಲ್ಲಿ ನಮ್ಮದು ಹೊಟ್ಟೆ ಫೋಲ್ಡ್ ಆಗುತ್ತದೆ. ಆವಾಗ ನಮಗೆ ಚೆನ್ನಾಗಿ ಬಟ್ಟೆಗೆ ಬೀಳಬೇಕು, ನಮಗೆ ಫೀಲ್ ಆಗಬೇಕು, ಬಟ್ಟೆಗೆ ಚೆನ್ನಾಗಿ ಫೋರ್ಸಾಗಿ ಬೀಳ್ತಾ ಇದೆ ಅಂತ ಈ ಥರ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡಬೇಕಂದ್ರೆ ಒಂದು ಕಾಲು ಈ ಥರ ಮುಂದೆಗೆ ಇಟ್ಕೊಳ್ಳೋದು. ಅದಾದಮೇಲೆ ಕೈ ಬಂದು ನಾವೀಗ ಫಸ್ಟ್ ಇಟ್ಟಿದ್ವಲ್ಲ ಅದೇ ಥರನೇ ಇಟ್ಕೋಬೇಕು. ಬಟ್ ಒಂದು ಕಾಲು ಮುಂದೆಗೆ ಒಂದು ಕಾಲು ಹಿಂದೆಗೆ ಇಟ್ಬಿಟ್ಟು ಈ ಥರ ನಾನು ತೋರಿಸ್ತಾ ಇರೋ ಥರ ಈ ಥರ ಮಾಡ್ಕೋಬೇಕು. ಇದು ಒಂದು ಮಿನಿಮಮ್ 40 ಟೈಮ್ಸ್ ಮಾಡಬೇಕು. ಇದೊಂದು ಸೈಡ್ ಮಾಡಾದಮೇಲೆ ಇನ್ನೊಂದು ಕಾಲು ಅದೇ ಥರ ಮುಂದೆಗೆ ಇಟ್ಕೊಂಡು ಇನ್ನೊಂದು ಕಾಲು ಹಿಂದೆ ಇಟ್ಬಿಟ್ಟು ಸೇಮ್ ಅದೇ ಥರ ಇನ್ನೊಂದು ಕಾಲು ಅದೇ ಥರ ಮಾಡ್ಕೋಬೇಕು. ಓಕೆ, ಈ ಥರ 2 ಸೈಡ್ ಇದೇ ಥರ ಮಾಡಬೇಕು. ಆ ಥರ ಮಾಡಾದ ನಂತರ ಮತ್ತೆ ತಿರ್ಗ ನಾವು ಫಸ್ಟ್ ತೋರಿಸಿದ್ವಲ್ಲ ಅದೇ ಥರ ಹೊಟ್ಟೆ ರೊಟೇಟ್ ಮಾಡ್ಕೋಬೇಕು. ಒಂದು ಕಡೆ ತಿರುಗಿಸೋದು, ಅದಾದಮೇಲೆ ಒಂದು 10-15 ಟೈಮ್ಸ್ ಆದಮೇಲೆ ಮತ್ತು ಇನ್ನೊಂದು ಸೈಡು ಅದೇ ಥರ ತಿರುಗಿಸ್ಬಿಟ್ಟು ಮಾಡೋದು. ಓಕೆ, ಈ ಥರ ಮಾಡಿದ ನಂತರ ಸೈಡ್ ಈ ಥರ ಸಿಂಪಲಾಗಿ ಜಸ್ಟ್ ಹಿಪ್ ಹತ್ರ ನಾವು ಈ ಥರ ಕೈ ಇಟ್ಕೊಳ್ಳೋದು, ಈ ಥರ ಸೈಡಿಗೆ ತಿರುಗಿಸೋದು. ಆ ಥರ ಮಾಡ್ತಾಯಿದ್ರೆ ನಮ್ಮದು ಸೈಡ್ ಫ್ಯಾಟೆಲ್ಲ ಹೋಗುತ್ತದೆ. ಓಕೆ, ಈ ಥರ ಮಾಡ್ತಾಯಿದ್ರೆ ನಮಗೆ ಹಿಪ್ಪು ರಿಲ್ಯಾಕ್ಸ್ ಆಗುತ್ತದೆ. ತುಂಬ ಒಳ್ಳೆಯ ಎಕ್ಸಸೈಸ್ ಅದು. ಅದಾದಮೇಲೆ ನನಗೆ ತೋರಿಸ್ತಾ ಇರೋ ಥರ ಇನ್ನೊಂದು ಸೈಡಿಗೆ ಈ ಥರ ಕೈ ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಮಾಡಬೇಕು. ಇದೆಲ್ಲ ಸಿಂಪಲಾಗಿ ಮಾಡ್ಬೋದು. ಅದಕ್ಕೆ ಒಂದು 40 to 50 ಟೈಮ್ಸ್ ಮಾಡಬೇಕಾಯ್ತಾ. ಆ ಥರ ಮಾಡ್ತಾಯಿದ್ರೇ ಎಫೆಕ್ಟ್ ಬರೋದು. ಅದೇ ಥರನೇ ಇನ್ನೊಂದು ಸೈಡು ಅದೇ ಥರ ಮಾಡ್ಕೊಳ್ಳೋಣ. ಅದು ಇದೇ ಥರನೇ ನನಗೆ ತೋರಿಸಿದ್ವಲ್ಲ ಅದೇ ಥರ, ಅದು ಆ ಸೈಡು ಇದೇ ಥರ ಒಂದು 40-50 ಟೈಮ್ಸ್ ಈ ಥರ ಮಾಡಬೇಕು. ಆ ಥರ ಮಾಡ್ತಾಯಿದ್ರೆ ಸೈಡ್ ಫ್ಯಾಟ್ ಎಲ್ಲ ಹೋಗುತ್ತದೆ. ಅದಾದಮೇಲೆ ನೆಕ್ಸ್ಟು ಈ ಥರ ಕೈ ಮೇಲೆ ಕೆಳಗೆ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ತಾಯಿದ್ರೆ ನಮ್ಮ ಶೋಲ್ಡರ್ಲಿ ಇರೋ ಫ್ಯಾಟೆಲ್ಲ ಕರಗುತ್ತದೆ, ನಮ್ಮ ಶೋಲ್ಡರ್ ಪೇಯ್ನ್ ಎಲ್ಲ ಹೋಗುತ್ತೆ. ಇದೆಲ್ಲ ತುಂಬ ಒಳ್ಳೆಯದು ಮೇಗೆ ಆಯಿತಾ. ಅದಾದಮೇಲೆ ಕೊನೆಗೆ ಈ ಥರ ಮಾಡ್ಕೋಬೇಕು. ಇಷ್ಟು ಎಕ್ಸಸೈಸು ನಾನು ಒಂದು ದಿವಸ ಏರೋಬಿಕ್ಸ್ ಮಾಡೋದು. ಯೋಗ ಇನ್ನೊಂದು ದಿವಸ ನಾನು ಹೇಳ್ಕೊಡ್ತೀನಿ, ಯಾಕೆಂದರೆ ಎಲ್ಲ ಒಟ್ಟಿಗೆ ನಿಮಗೆ ಹೇಳ್ಕೊಟ್ರೆ ನೀವು ಮಾಡಲ್ಲ. ಅದಕ್ಕೆ ಇವತ್ತು ಏರೋಬಿಕ್ಸ್ ಸ್ಟೆಪ್ಪು ನಾನು ಮಾಡೋದು ಇಷ್ಟು ನಾನು ನಿಮಗೆ ಹೇಳ್ಕೊಟ್ಟಿರೋದು. ಯೋಗದು ಬಂದು ಇನ್ನೊಂದು ವೀಡಿಯೋ ನಾನು ಮಾಡಿಕೊಡ್ತೀನಿ ಆಯಿತಾ. ನೋಡಿದ್ರಲ್ಲ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ನೋಡಿ. ಆದರೆ ಸಿಂಪಲ್ ಆದ್ರೂ ತುಂಬ ಎಫೆಕ್ಟಿವ್ ಆದದ್ದು ಆಯಿತಾ ಫ್ರೆಂಡ್ಸ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಈ ಸಿಂಪಲ್ ಆದಂಥ ಎಕ್ಸಸೈಸ್ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವೆಲ್ಲರೂ ಡೈಲಿ ಮನೇಲಿ ಮಾಡಿ ನೋಡಬೇಕಾಯ್ತಾ. ಇದು ಬಂದು ನಾನು ಒಂದು ದಿನ ಮಾಡೋದು ಎಕ್ಸಸೈಸು. ಇದು ಬಂದು ಬರೀ ಏರೋಬಿಕ್ ಸ್ಟೆಪ್ ಮಾತ್ರ ಇದರಲ್ಲಿ ನಾನು ನಿಮಗೆ ತೋರಿಸಿರೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯೋಗ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ಈಗ ಎರಡು ಒಟ್ಟಿಗೆ ನಾನು ಹೇಳ್ಕೊಟ್ಬಿಟ್ರೆ ನಿಮಗೆ ಮಾಡೋಕ್ಕೂ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಈ ಎಕ್ಸಸೈಸ್ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ, ನಾವು ಹೊಸ ವೀಡಿಯೋಗೆ ನಾಳೆ ಸಿಗೋ ತನಕ ಟೇಕ್ ಕೇರ್, ಬಾಯ್.